ಮುಂದೆ ಬರ ಹಿಂದೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಸಾಮಾಜಿಕ ನ್ಯಾಯದ ಅಧಿಕಾರಿಗಳು, ಜನಪ್ರಿಯ ಮಾರ್ಗದರ್ಶಕರು ಸನ್ಮಾನ ಆಗಮಿಸುತ್ತಾರೆ. ಅದರಂತೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಾಂಗ್ರೆಸ್ ಬೆಳಗಿನಿಂದ ಸಾಯಂಕಾಲ ಪ್ರಯತ್ನ ಮಾಡ್ತಾರೆ, ಅದು ಆಗುದಿಲ್ಲ. ಈ ಕಡೆ ಇವರು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಮತ್ತೊಬ್ರು ಬಂದು ಹೋಗಿದ್ದಾರೆ. ಇವರಿಂದ ಮೋದಿ ಅವ್ರನ್ನ ಅಡಿಗಾಡ್ಸಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿ ಅವರು ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ಕರ್ನಾಟಕದ ಜನತೆಯ ಹೃದಯದಲ್ಲಿ ಮೋದಿ ಅವರು ಇದ್ದಾರೆ. ಹೃದಯದಲ್ಲಿ ಮೋದಿ, ಆ ಹೃದಯದಿಂದ ಮೋದಿಯವ್ರನ್ನ ಅಡಿಗಾಡ್ಸಲಿಕ್ಕೆ ಈ ಕಾಂಗ್ರೆಸ್ ಇಂದಾಗ್ಲಿ ಮತ್ತೊಬ್ಬರಿಂದ ಯಾರಿಂದೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ ಬಯಸ್ತೇನೆ.
ಹೀಗಾಗಿ ಇವತ್ತು ಒಂದು ನೋಡ್ರಿ ಎಲ್ಲಿವರೆಗೆ ಅದು ಕಾಂಗ್ರೆಸ್ಸಿನ ಮನಸ್ಥಿತಿ ಅಂದ್ರೆ ನಿನ್ನೆ ಮೋದಿಯವರು ಹೇಳಿದ್ರು ಇವತ್ತೇನು ಮುಂದೆ ಬರುವಂತ ಅವರು ಅಕಸ್ಮಾತ್ ಅಧಿಕಾರ ಅವ್ರು ಬರುವುದಿಲ್ಲ ಅಧಿಕಾರಿ ಅಕಸ್ಮಾತ್ ಅಧಿಕಾರಿ ಬಂದ್ರೆ ಅವರೊಂದು ಹೊಸ ಕಾನೂನು ತೊಗೊಂಬರೋರು ಏನ್ ಕಾನೂನು ಇವತ್ತೇನು ನಾವೊಂದಿಷ್ಟು ಆಸ್ತಿ ಮಾಡಿರ್ತೀವಿ ನೀವೊಂದಿಷ್ಟು ಆಸ್ತಿ ಮಾಡಿರ್ತೀರಿ ವ್ಯಾಪಾರ ಉದ್ಯಮ ಮಾಡಿರ್ತಾರ ರೈತ ಏನೋ ಒಂದಿಷ್ಟು ಆಸ್ತಿ ಮಾಡಿರ್ತಾರ ಮುಂದೆ ಆತ ಮೃತಪಟ್ಟಾಗ ಅದು ವಾರಸಾನಾಥದಿಂದ ಅವ್ರ ಮಕ್ಕಳಿಗೆ ಹೋಗ್ತದೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಏನಾದರೂ ಒಂದು ಆಸ್ತಿ ಉಳಿಲಿ ಅಂತ ಹೇಳಿ ಅವರು ಪಾಲಕರು ಮಾಡಿ ಹೋಗಿರ್ತಾರೆ ಆದ್ರೆ ಕಾಂಗ್ರೆಸ್ಸಿನ ನೀತಿ ಪ್ರಕಾರ ಅವ್ರ ಅಧಿಕಾರ ಬಂದ್ರೆ ಯಾವ ರೀತಿ ಅಂತಂದ್ರೆ ಮುಂದೆ ಯಾರಾದ್ರೂ ಆಸ್ತಿ ಮಾಡಿ ಮೃತಪಟ್ಟರೆ ಅವ್ರ ಮಕ್ಕಳು ಅದರಲ್ಲಿ ಆಸ್ತಿಯಲ್ಲಿ ಹಕ್ಕು ತಗೋಬೇಕಾದ್ರೆ ಅದರಲ್ಲಿ ಆಸ್ತಿಯ 55%